ಮಗಳಿಗಾಗಿ ತನ್ನ ಹೆಂಡತಿಯನ್ನೇ ಕಿಡ್ನಾಪ್ ಮಾಡಿದಂತಹ ಪತಿ ಅನ್ನುವಂಥದ್ರ ಬಗ್ಗೆ ಒಂದು ದೂರು ದಾಖಲಾಗಿದೆ. ನಟಿ ಚೈತ್ರಾಳನ್ನ ಅಪಹರಿಸಿ ತನ್ನ ಮಗು ನೀಡು ಅಂತ ಹೇಳಿ ಬೇಡಿಕೆಯನ್ನು ಹಾಕಿದಂತೆ ಸ್ವತಃ ಚೈತ್ರಾಳ ಪತಿ ಮೈಸೂರಿನಲ್ಲಿ ಶೂಟಿಂಗ್ ಇದೆ ಅಂತ ಹೇಳಿ ಕರ್ಸ್ಕೊಂಡು ಆಕೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ದೂರು ದಾಖಲಾಗಿದೆ. ಬೆಂಗಳೂರಿನ ನೈಸ್ ರೋಡ್ನಲ್ಲಿ ಸ್ನೇಹಿತನ ಮೂಲಕ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ. ಇನ್ಫ್ಯಾಕ್ಟ್ ಇವರಿಬ್ರು ಕೂಡ ಪ್ರೀತಿಸಿ ಮದುವೆಯಾಗಿದ್ರು. ನಟಿ ಚೈತ್ರ ಮತ್ತು ನಿರ್ಮಾಪಕ ಹರ್ಷವರ್ಧನ್ ಇವರಿಬ್ರು ಕೂಡ ಮದುವೆ ಆಗಿದ್ರು. ಅದಾದ ಮೇಲೆ ಇಬ್ಬರ ನಡುವೆ ಏನೋ ಒಂದು ಕಲಹ ಉಂಟಾಯಿತು, ಬೇರೆ ಬೇರೆ ಆದರು. 1 ವರ್ಷದ ಮಗಳಿದ್ದಾರೆ. ಆ ಮಗಳು ನನಗೆ ಬೇಕು ಅಂತ ಹೇಳಿ ಈಗ ಹರ್ಷವರ್ಧನ್ ಪಟ್ಟು ಹಿಡಿದಿದ್ದಾನೆ. ಹಾಗಾಗಿ ಮಗಳು ಈಗ 1 ವರ್ಷ ಆಗಿರೋದ್ರಿಂದ ಚಿಕ್ಕದು ಇನ್ನು ಮಗು ಚೈತ್ರ ಜೊತೆನೇ ಇತ್ತು. ಅವ್ರ ತಾಯಿ ಮನೆಯಲ್ಲೇ ಚೈತ್ರ ಇದ್ರಂತೆ. ಸೊ ಹಾಗಾಗಿ ಆ ಮಗು ನನಗೆ ಬೇಕು ಅನ್ನುವಂಥದ್ದನ್ನು ಕೇಳ್ತಾ ಇದ್ರು ಹರ್ಷವರ್ಧನ್. ಯಾವಾಗ ಸಿಗ್ಲಿಲ್ವೋ ಚೈತ್ರರನ್ನ ಕಿಡ್ನಾಪ್ ಮಾಡಿದಾರಂತೆ. ದೂರು ಬೆನ್ನಲ್ಲೇ ಈಗ ಪತ್ನಿಯನ್ನ ತಂದು ಒಪ್ಪಿಸಿದ್ದಾರೆ ಹರ್ಷವರ್ಧನ್. ಕಿಡ್ನಾಪ್ ಪ್ರಕರಣ ದಾಖಲಿಸಿಕೊಂಡಿದ್ರು ಪೊಲೀಸರು. ಆರೋಪಿ ಹರ್ಷವರ್ಧನ್ ಮತ್ತು ನಟಿ ಚೈತ್ರಾಳ ವಿಚಾರಣೆಯನ್ನ ಕೂಡ ನಡೆಸಿದ್ರು ಪೊಲೀಸರು. ವಿಚಾರಣೆ ವೇಳೆ ಇದು ಕೌಟುಂಬಿಕ ಕಲಹ ಅಂತೇಳಿ ದಂಪತಿ ಇಬ್ರು ಕೂಡ ಒಪ್ಕೊಂಡಿದ್ದಾರೆ. ಸೊ ಮಾತಾಡಿ ಸರಿ ಮಾಡ್ಕೊಳ್ಳಿ ನೀವಿಬ್ರು ಕೂಡ ಅಂತ ಹೇಳಿ ಪೊಲೀಸರು ಇಬ್ರಿಗೂ ಕೂಡ ಬುದ್ಧಿವಾದ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಟಿ ಚೈತ್ರ ಅವರ ಸಹೋದರಿ ದೂರು ಕೊಟ್ಟಿದ್ರು. ಅದಾದ ನಂತರ ಆ್ಯಕ್ಟ್ ಮಾಡಿದ್ರು ಪೊಲೀಸರು ತಕ್ಷಣಕ್ಕೆ. ಯಾವಾಗ ಈ ಸುದ್ದಿ ಎಲ್ಲ ಪ್ರಸಾರ ಆಯಿತು, ಹರ್ಷವರ್ಧನ್ ಕೂಡ ಮಗುವನ್ನು ತಂದು ಒಪ್ಪಿಸಿದ್ದಾರೆ. ಈಗ ಚೈತ್ರ ಅವರನ್ನು ಈಗ ಕರ್ಕೊಂಡು ಬಂದಿದ್ದಾರೆ. ನಾವು ಪ್ರತಿನಿಧಿ ವಿಕಾಸ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ವಿಕಾಸ್, ಇವರಿಬ್ಬರು ಕೌಟುಂಬಿಕ ಕಲಹ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಇಬ್ಬರು ಕೂಡ. ಈಗ ಆ್ಯಕ್ಚುಲಿ ಏನು ಮಗುವಿನ ಸುಪರ್ದಿ ಕೋರ್ಟ್ ಮೂಲಕ ಚೈತ್ರ ಅವ್ರಿಗೆ ಹೋಗಿದೆ, ಇಬ್ಬರು ಕೂಡ ಅಫಿಷಿಯಲಿ ಡಿವೋರ್ಸ್ ಆಗಿದ್ದಾರೆ ಅಥವಾ ಇನ್ನೂ ಕೂಡ ಇದು ನಡೀತಾ ಇದೆಯಾ? ಏನು ಎಕ್ಸಾಕ್ಟ್ಲಿ ಪ್ರಕರಣ ಇದು ವಿಕಾಸ್? ರೇಮಾನ್, ಇದುವರೆಗೂ ಕೂಡ ಅವರು ಅಫಿಷಿಯಲಿ ಡಿವೋರ್ಸ್ ಆಗಿಲ್ಲ. ಬಟ್ 7-8 ತಿಂಗಳ ಹಿಂದೆ ಒಂದಷ್ಟು ವೈಮನಸ್ಸು ಉಂಟಾಗಿ ಅವರಿಗೂ ದೂರ ಆಗಿದ್ರು. ಏನು ಪತಿ ಹರ್ಷವರ್ಧನ್ ಚಿತ್ರದುರ್ಗದಲ್ಲಿದ್ರೆ, ಈಕೆ ಬಂದು ತಾಯಿಯ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ವಾಸವಾಗಿದ್ರು. ಒಂದಷ್ಟು ಸಿನಿಮಾಗಳು ಮತ್ತು ಕೆಲವೊಂದು ರಿಯಾಲಿಟಿ ಶೋಗಳನ್ನ ಮಾಡೋ ಮುಖಾಂತರವಾಗಿ ಜೀವನವನ್ನ ನಡೆಸ್ತಾ ಇದ್ರು. ಮಗುವನ್ನ ತಾನೇ ಕರ್ಕೊಂಡು ಬಂದು ಜೊತೆಯಲ್ಲಿ ಇಟ್ಕೊಂಡಿದ್ರು. ಆದ್ರೆ ಮಗು ಮೇಲೆ ಅತೀವವಾದಂತ ಪ್ರೀತಿ ಹೊಂದಿದ್ದಂತ ಪತಿ ಹರ್ಷವರ್ಧನ್ ಪ್ರತಿ ಬಾರಿ ಮಗುವನ್ನ ಕೊಡುವಂತೆ ಅಥವಾ ನನ್ನ ಜೊತೆ ಕಳಿಸುವಂತೆ ಒತ್ತಾಯವನ್ನ ಮಾಡ್ತಾ ಇದ್ರು. ಆದ್ರೆ ಈಕೆ ಕಳಿಸ್ತಾ ಇರಲಿಲ್ಲ ಮತ್ತು ಆಕೆಗೆ ಆತನಿಗೆ ಹರ್ಷವರ್ಧನ್ಗೆ ಯಾವತ್ತೂ ಕೂಡ ಮುಖವನ್ನ ಕೂಡ ತೋರಿಸ್ತಾ ಇರಲಿಲ್ಲ. ಸೊ ಈ ನಿಟ್ಟಿನಲ್ಲಿ ಕೌಶಿಕ್ ಏನು ಹರ್ಷವರ್ಧನ್ ಫ್ರೆಂಡ್ ಅನ್ನ ಮುಂದೆ ಬಿಟ್ಟು ಆಕೆಗೆ ಒಂದು ಸಿನಿಮಾ ಆಫರ್ ಅನ್ನ ಕೊಟ್ಟು ಅದಕ್ಕೆ 20,000 ರೂಪಾಯಿ ಅಡ್ವಾನ್ಸ್ ಹಣವನ್ನ ಕೂಡ ಕೊಟ್ಟು ಆಕೆನ ಒಂದ್ ಕಡೆ ಕರ್ಸ್ಕೊಂಡು ಅಲ್ಲಿಂದ ನೇರವಾಗಿ ಪತಿ ಕೂಡ ಕೌಶಿಕ್ ಜೊತೆಲಿ ಹರ್ಷವರ್ಧನ್ ಕೂಡ ಇರ್ತಾರೆ, ಒಂದು ಕಾರ್ನಲ್ಲಿ ಕರ್ಸ್ಕೊಂಡು ಹೋಗಿರ್ತಾರೆ. ತಕ್ಷಣ 112ಗೆ ಅವರ ಫ್ಯಾಮಿಲಿಯಿಂದ ಕರೆ ಮಾಡಿಬಿಟ್ಟು ನನ್ನ ಸಹೋದರಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ ಅವರ ಅಕ್ಕ ಚೈತ್ರ ಅವರ ಅಕ್ಕ ಕಾಲ್ ಮಾಡಿ ಹೇಳಿರ್ತಾರೆ. ನಂತರದ ಪೊಲೀಸರು ತಕ್ಷಣ ಅಲರ್ಟ್ ಆಗಿ ಅವ್ರನ್ನ ಕರ್ಸ್ಕೊಂಡು ದೂರನ್ನ ದಾಖಲಿಸಿಕೊಂಡು ಹರ್ಷವರ್ಧನ್ಗೆ ಕರೆ ಮಾಡಿದ ನಂತರದಲ್ಲಿ ಆತನೇ ಆಕೆಯನ್ನ ಕರ್ಕೊಂಡು ಸ್ಟೇಷನ್ಗೆ ಬಂದು ಇಲ್ಲಿ ಪೊಲೀಸ್ ಠಾಣೆಯಲ್ಲಿ ಮಾತುಕತೆಯನ್ನು ನಡೆಸಿ ಇದು ಫ್ಯಾಮಿಲಿ ಮ್ಯಾಟರ್ ಆಗಿರೋದ್ರಿಂದ ಅವರೇ ಮಾತುಕತೆಯನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಕೋರ್ಟ್ ನಲ್ಲಿ ಇವೆಲ್ಲವನ್ನ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಪೊಲೀಸರು ಕೂಡ ವಾಕ್ ಮಾಡಿ ಕಳಿಸಿರುವಂತದ್ದು. ಫೈನ್, ಥ್ಯಾಂಕ್ ಯು ವಿಕಾಸ್.